ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಿಂದ ಇದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆನೇ ನಮ್ಮ ಮನೆ ಈಗಿತ್ತು. ಬೆಳಗ್ಗೆನೇ ಎದ್ಬಿಟ್ಟು ಅಪ್ಪ ಮಗಳಿಬ್ಬರು ಹೋಗ್ಬಿಟ್ಟು, ನಾವು ಎದ್ದಿದ್ದು ಲೇಟು, ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ದಿದ್ದು. ಒಂದು 8:30 9 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರೊಳಗೆ ಅಪ್ಪ ಮಗಳಿಬ್ಬರು ಎದ್ಬಿಟ್ಟು ಹೋಗಿ ಮೀನು ತೊಗೊಂಡು ಬಂದಿದ್ದರು. ಅಮ್ಮ ಬಂದ್ಬೋದು ಮೀನು ಸಾರಿಗೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದಾರೆ. ತಿಂಡಿ ಇನ್ನೂ ಮಾಡಿಲ್ಲ, ತಿಂಡಿ ಏನಾದರೂ ಮಾಡಬೇಕು ಅಂತ. ತಿಂಡಿ ಇನ್ನೇನು ಅಮ್ಮ ಮಾಡಲ್ಲ, ನಾನೇ ಮಾಡಬೇಕು. ಏನು ಮಾಡೋದು ಅಂತ ನನಗೆ ಯೋಚನೆ ಇತ್ತು, ಏನು ಮಾಡೋಣ ಟಿಫನ್ನು ಅಂತ ಹೇಳ್ಬಿಟ್ಟು. ಇಷ್ಟರೊಳಗೆ ನನ್ನ ಮಗ ನೋಡಿ ಅಲ್ವೋ, ಅವನು ಡೈಲಿ ಹಾಕ್ಕೊತಾನಲ್ಲ ಶೂನ, ಆ ಶೂ ತೊಗೊಂಬಂದ್ಬಿಟ್ಟು ಒಳಗಡೆ ಇಟ್ಕೊಂಡ್ಬಿಟ್ಟು ಆಟ ಆಡ್ತಿದ್ದಾನೆ. ಏನು ಮಾಡೋದು, ಮಕ್ಕಳು ತಾನೇ, ಅವ್ರಿಗೇನು ಗೊತ್ತಾಗಲ್ಲ. ಸೊ ಇವತ್ತು ಲೇಟಾಗಿ ಬಿಡ್ತಲ್ಲ, ಅದಕ್ಕೆ ಅವರಿಬ್ಬರಿಗೆ ಹೊಟ್ಟೆ ಶೂ ಆಗಿಬಿಟ್ಟಿದೆ. ಹಾಲು ಕೂಡ ಕೊಟ್ಟಿಲ್ಲ ನಾನೇನು, ಅದಕ್ಕೆ ಇಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವನಂತರೂ ಹೊಟ್ಟೆ ಶೂ ತಡ್ಕೊಳೋದಿಲ್ಲ. ಅವಳಂತರೂ 3 ದಿನ ಊಟ ಮಾಡಿಸಿಲ್ಲ ಅಂದರು ಊಟ ಮಾಡ್ದೇ ಇರ್ತಾಳೆ. ಬಟ್ ಅವನಿಗೆ ಹೊಟ್ಟೆ ಶೂ ತಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಅಷ್ಟೊತ್ತಿಗೆ ಅದಕ್ಕೆ ಮೀನು ತಂದಿದ್ವಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಡಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ನೀರು ಹಾಕಿ ಇಟ್ಬಿಟ್ಟು ನಾನು ಹಾಲು ಕಾಯಿಸ್ಬಿಟ್ಟು ಮಕ್ಳಿಗೆ ಕೊಟ್ಟೆ, ಅವ್ರು ಕುಡೀಲಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಅನ್ನಿಸ್ತು ನನಗೆ, ಬೇಗ ಆಗೋ ತಿಂಡಿ ಅಂತಂದರೆ ಉಪ್ಪಿಟ್ಟೆ ಅಲ್ವಾ, ಅದಕ್ಕೆ ಉಪ್ಪಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಿದ್ದೆ. ಅಷ್ಟರೊಳಗೆ ಅಜ್ಜಿ ಮೊಮ್ಮಗಳು ಅಡುಗೆಗೆ ಮೀನು ಸಾರಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಮಾತಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತೀರಂಟಿ? ಮತ್ತೆ ಮೊಸರು ಬಜ್ಜಿ, ಪಲಾವ್ ಜೊತೆಗೆ ಏನೇನು ಮಾಡ್ತಾರಪ್ಪ? ಮೊಸರು ಬಜ್ಜಿ, ತಿಕ್ಕಿ ಹಾಕ್ತಾರ ಚಿಕನ್ನ. ಆಮೇಲೆ ಏನು ಮಾಡಿ ಹಾಕ್ತಾರೆ? ಫಿಶ್ ತಿಕ್ತಾರೆ. ಅವರು ಯಾರೇ? ಮೌರ್ಯ, ಆಯ್ ಮೌರಿ, ಮೌರಿ, ಆಯ್ ಮೌರ್ಯ, ಆಯ್ ಕಳ್ಳ, ಬರಲ್ಲ ಬರಗೊಂಡು. ಅಯ್ಯ ಅಯ್ಯ ಅದಡಿಗೆ ಹೋಗಿದ್ರಾ? ಹೆಂಗಿತ್ತು ಕೆಜಿ? 3 ಇತ್ತಾ? ತಗೊಂಬಂದೆ ನೀನು ತಗೊಂಬಂದ್ಯಾ? ದಾಮಮ್ಮರಿಗೆ ಹೋಗಿದ್ದ್ಯಾ? ನಮ್ಮ ಅಣ್ಣ ಇದನ್ನು ಒಬ್ಬನ ತಿಕ್ಲ ಹೇಳು. ತೋರ್ಸೋಣ, ಅವ್ನು ತೋರ್ಸೋರು ಒಬ್ಬ ಅದನ್ನು ತಿಕ್ಲ ಅಂತೇಳು ಹೇಳಲ್ಲ. ಇದಾನೆ ತಿಕ್ಕ ಹೇಳ. ನಿಮ್ಮ ಅಜ್ಜಿನ ಕರ್ಕೊಂಡೋಗಿ ಇದಕ್ಕೆ, ನಿಮ್ಮ ಅಜ್ಜಿ ಹತ್ರ ರೀಲ್ಸ್ ಮಾಡೋ ಸಾಕನಾ? ಮೋರಿ, ಅಯ್ಯೋ ನನ್ನ ಮುಜ್ಜಕ್ಕಂತ ಎಷ್ಟು ಚೆನ್ನಾಗಿದ್ರು ಇವರು. ತಿಂಡಿ ರೆಡಿ ಮಾಡಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಪಪ್ಪಾಳೆ ಹಣ್ಣು ಕೊಯ್ದಿದ್ವಿ ನಿನ್ನೆ, ಅದಕ್ಕೆ ಅದೊಂದೆರಡು ಪೀಸ್ ಹಾಕ್ಕೊಂಡ್ಬಿಟ್ಟು ತಿಂಡಿ ಮುಗಿಸಿದ್ದಾಯಿತು. ಅಷ್ಟರೊಳಗೆ ನಮ್ಮ ತಂಗಿಯವರೆಲ್ಲ ಊರಿಂದ ಬಂದಿದ್ದರು. ಅದಕ್ಕೆ ಅಪರೂಪಕ್ಕೆ ಸೇರಿರ್ತೀವಿ, ಒಂದು ಸ್ವಲ್ಪ ಕಷ್ಟ ಸುಖ ಮಾತಾಡೋಣ ಅಂತ ಕೂತ್ರೆ ನಾವು, ನನ್ನ ಮಗಳದು ಸ್ಟಾರ್ಟ್ ಆಯ್ತು ಇನ್ನು ಜಗಳ, ಒಂದು ಗೊಂಬೆಗೋಸ್ಕರ ಜಗಳ. ಸೂಡ್ವೆ ಕುದ್ಲಾಡೋದು ಕೊಟ್ಟಿಗೆನೆ, ತಲಾ ಕೊಟ್ಟಿಗೆನೆ ಅವಡು, ತಲಾ ಕೊಟ್ಟಿಗೆನೆ. ನನ್ನ ಮಗಳು ಇವನು ಸೇರಿಬಿಟ್ರೆ ಅಂತರೂ ಇನ್ನೂ ಕತೆ ಮುಗೀತು. ಅವರಿಬ್ಬರು ಫೈಟಿಂಗ್ ಆಡ್ತಾನೆ ಇರ್ತಾರೆ. ಅವ್ರನ್ನ ಬಿಡಿಸೋದೇ ನಮಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಗೊಂಬೆ ಬೇಕಾ? ಉಂಡೆ ಕೊಡೆ, ಅಂದಾಗ ಸುಡುವೆ ದುಕ್ಕು ತಿಂದು. ಅಲ್ಲಿ ಕೆಳಗೆ ಉಂಡೆ ಇದೆ ನೋಡ್ಕೊಡು, ಇಲ್ಲಿ ಕೆಳಗು ಉಂಡೆ ಇಸ್ಕೋಗ, ಬೇಡ ಹಿಂಗೋ ಮಾಡಿ ಅವರಿಬ್ಬರನ್ನು ಸಮಾಧಾನ ಮಾಡಿಬಿಟ್ಟು ಅವರಿಬ್ಬರಿಗೂ ಆಟಾಡೋಕ್ಕಂತ ಹೊರಗಡೆ ಕಳಿಸಿದ್ವಿ. ಸುಮ್ಮನೆ ಹೊರಗಡೆ ಆಟಾಡ್ಕೊತ ಕೂತಿದ್ರು. ಅಷ್ಟರೊಳಗೆ ಅಮ್ಮ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿತ್ತು.
ಸೊ ಅದಕ್ಕೆ ಮುದ್ದೆ ಮಾಡ್ಕೊಂಬಿಟ್ಟು ಎಲ್ಲರೂ ಕೂತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತು ಊಟ ಮಾಡೋಣ ಅಂತ ಕೂತಿದ್ದೀವಿ. ಎಲ್ಲರೂ ಸಿಟ್ಟಲ್ಲಿ ಸೇರಿದರೆ ಊಟ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಫ್ಯಾಮಿಲಿ ಎಲ್ಲ ಜೊತೆ ಸೇರಿದಾಗ ಜೊತೇಲಿ ಕೂತ್ಕೊಂಡು ಊಟ ಮಾಡಿದರೆ ಒಂಥರ ಮನ್ಸಿಗೆ ನೆಮ್ಮದಿ. ಅದರಲ್ಲೂ ಈ ಹೊಸ್ದಾಗಿ ಎಡಿಷನ್ ಆಗಿರೋ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅಂತೂ ಒಂಥರ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರನ್ನ ಅಳೋದು ಸಮಾಧಾನ ಮಾಡೋದು, ಅವರು ಮಾಡೋ ಚೇಷ್ಟೆನೆಲ್ಲ ನೋಡಬೇಕು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನಮ್ಮಮ್ಮ ಇವತ್ತು ಮೀನು ಸಾರನ್ನ ತುಂಬಾ ಚೆನ್ನಾಗಿ ಮಾಡಿತ್ತು. ಯಾಕಂದರೆ ಎಲ್ಲ ನಾನು ತಿಂಡಿ ಎಲ್ಲ ಮಾಡಿ ಕೊಟ್ಟಿದ್ನಲ್ವ, ಸೊ ಅದಕ್ಕೆ ಯಾಕೋ ಪೇಷನ್ಸಿಂದ ಎಲ್ಲ ಜೋಡಿಸ್ಕೊಂಡು ಕ್ಲೀನಾಗಿ ಸಾಂಬಾರು ಟೇಸ್ಟಾಗಿ ಮಾಡೈತೆ. ಇಲ್ಲಾಂದರೆ ಯಾವಾಗಾದರೂ ಏನಾದರೂ ಒಂದು ಜಾಸ್ತಿ ಹಾಕೋದು ಇಲ್ಲ ಕಡಿಮೆ ಹಾಕೋದು ಆ ಥರ ಏನಾದ್ರು ಮಾಡ್ತಿತ್ತು. ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡಿತ್ತು. ಸೊ ಅದಕ್ಕೆ ನಮ್ಮಮ್ಮನ ಸ್ವಲ್ಪ ಹೊಗಳಿ, ಓ ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಜೊತೇಲಿ ಕೂತ್ಬಿಟ್ಟು ಈ ಥರ ಊಟ ಮಾಡ್ತಾ ಇದ್ದೀವಿ. ನನ್ನ ಮಗಳು ಯಾಕೋ ಮುದ್ದೆ ತಿಂತಾ ಇರಲಿಲ್ಲ, ಬಟ್ ಇವತ್ತು ಅವಳು ಎದುರಿಸ್ಬಿಟ್ಟು, ನನ್ನ ತಂಗಿ ಎದುರಿಸ್ಬಿಟ್ಟು ಹಾಕಿರೋದಕ್ಕೆ. ಅದು ಮಕ್ಕಳಿದಾರಲ್ಲ, ಮಕ್ಕಳಿದ್ರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಅಂದರೆ ಆಟ ಆಡಿಕೊಂಡು ಅವ್ರಿಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತಲ್ವ. ಮಕ್ಕಳಿಗೆ ಏನಂದರೆ ಮನೇಲಿ ತುಂಬ ಜನ ಇರಬೇಕು, ಜನ ಇದ್ದರೆ ಅವ್ರಿಗೊಂದು ಸ್ವಲ್ಪ ಖುಷಿ, ಆಟ ಆಡೋಕ್ಕೆ ಯಾರಾದರೂ ಸಿಗ್ತಾರೆ, ಮಾತಾಡೋಕ್ಕೆ ಯಾರಾದರೂ ಸಿಗ್ತಾರೆ ಅಂತ. ಅದರಲ್ಲೂ ನನ್ನ ಮಗಳಂತೂ ಮಾತಿನ ಮಲ್ಲಿ, ಅವಳಿಗೆ ಮಾತಾಡೋಕ್ಕೆ ಯಾರಾದರೂ ಸಿಗಬೇಕಷ್ಟೆ. ಅವಳ ಹತ್ರ ಮಾತಾಡ್ತಾ ಇದ್ದರೆ ಸುಮ್ಮನೆ ಎನಿ ಟೈಮ್ ಬೇಕಾದ್ರೆ 24 ಗಂಟೆನೂ ಮಾತಾಡ್ಕೊಂಡು ಅವಳು ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಇದ್ಬಿಡ್ತಾಳೆ. ಬೇಕಿದ್ರೆ ಅವ್ರ ಜೊತೆನೇ ಹೋಗ್ಬಿಡ್ತಾಳೆ ಅವಳು. ಹಂಗೆ ಇನ್ನು ಊಟ ಮುಗಿಸಿ ಕೂತಿದ್ವಿ. ಅಷ್ಟರೊಳಗೆ ಇದು ಕೂದಲ ಪಿನ್ನ ಮಾರಕ್ಕೆ ಬರ್ತಾರಲ್ಲ ಆ ಊರಲ್ಲಿ, ಅವ್ರಿಗೆ ಏನಂತೀರ ಅಂತ ನನಗೆ ಗೊತ್ತಿಲ್ಲ. ನಾವಂತೂ ಕೂದಲ ಪಿನ್ನ ಮಾರ ಅವಕ್ಕ ಅಂತ ಕರಿತೀವಿ. ಅವಕ್ಕ ಬಂದಿತ್ತಲ್ಲ, ಅವಕ್ಕನ ಹತ್ರ ಸ್ವಲ್ಪ ಬಟ್ಟೆ, ಚಿಕ್ಕ ಮಕ್ಕಳು ಬಟ್ಟೆ ಚೆನ್ನಾಗಿರ್ತವೆ, ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ತಗೊತಾಯಿದ್ರು. ಅವಳು ಮಗಳಿಗೆ ಮತ್ತು ಮಗನಿಗೆ ತಗೋಬೇಕು ಅಂತ ಹೇಳ್ಬಿಟ್ಟು. ನನಗೇನು ವಿಭಂಗ ಅವಾಗವಾಗ ಬರ್ತಾ ಇರ್ತಾರಲ್ಲ, ಅವಾಗ ತೊಗೊತಿರ್ತೀನಿ. ಆನ್ಲೈನಲ್ಲೂ ಕೂಡ ಆರ್ಡ್ರ್ ಮಾಡ್ಕೊತಿರ್ತೀನಲ್ಲ, ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ನಮ್ಮಮ್ಮ ಆದರೂ ಬಿಡಲಿಲ್ಲ. ನನ್ನ ಮೊಮ್ಮಗಳಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ನ ತೊಗೊಂಡೈತೆ ಅಮ್ಮ. ಎಷ್ಟು ಹೇಳಿದ್ರು ಕೇಳಲ್ಲ, ಸುಮ್ಮನೆ ತೊಗೊಳ್ತಾನೆ ಇರ್ತೈತೆ. ಸಂಜೆನಂತ ಅಮ್ಮ ಹೊರಗಡೆ ಹೋಗಿದ್ದ, ಅವ್ರ ಫ್ರೆಂಡ್ಸು ಅವರು ಅಳಿಯಂದ್ರಿಗೇನೋ ಗಾಡಿಗಳು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರಂತೆ. ಸೊ ಅದಕ್ಕೆ ಅವನಿಗೆ ಈ ಥರ ಇದು ಟ್ಯಾಕ್ಟ್ರಿನೋ ಏನೋ ಅಂತಾರೆ, ಇದಕ್ಕೆ ಇದು ಬಂದ್ಬಿಟ್ಟು ತುಂಬ ಇಷ್ಟ ಆಗಿದೆ. ಅದಕ್ಕೆ ಮೌರ್ಯಂಗೆ ಮತ್ತು ವಿಭಂಗೆ ಆಟ ಆಡೋಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದ. ಅದನ್ನು ಹಿಂಗೆ ರಿಮೋಟಲ್ಲಿ ಪ್ಲೇ ಮಾಡೋದು. ಸೊ ಅದಕ್ಕೋಸ್ಕರ ಅದನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಓಪನ್ ಮಾಡಿ ನೋಡ್ತಾ ಇದ್ವಿ. ಮೌರ್ಯನೂ ಮಲಗಿದ್ದ ಮತ್ತು ವಿಭಾನೂ ಮಲಗಿದ್ಲು. ಸೊ ಅದಕ್ಕೋಸ್ಕರ ಆಮೇಲೆ ವಿಭಾ ನೋಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಸರ್ಪ್ರೈಸ್ ಕೊಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ತೆಗ್ದಿಟ್ಟು ಬೆಳಿಗ್ಗೆ ತೋರಿಸೋಣ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲಲ್ಲಿ ವೀಡಿಯೋ ಮಾಡಿದ್ನಲ್ಲ, ತೋರಿಸ್ಬಿಟ್ಟೆ ಅವಳಿಗೆ ರಾತ್ರಿ. ಅವಳು ಕೊನೆವರೆಗೂ ಕೊಡೋವರೆಗೂ ಬಿಡಲೇ ಇಲ್ಲ ರಾತ್ರಿ. ಸೊ ಕೊಡ್ಬಾ ಅಂತ ಹೇಳ್ಬಿಟ್ಟು ತಕ್ಕೊಂಡು ನೋಡಿದ್ಲು. ಚೆನ್ನಾಗಿತ್ತು. ಒಂದು ಸ್ವಲ್ಪ ಒಂಥರ ಆಟ ಆಡೋಕ್ಕೆ. ಮೌರ್ಯಂಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಗೊತ್ತಿಲ್ಲ. ಅವ್ನು ಬೆಳಿಗ್ಗೆ ಎದ್ದಾಗ ಅವನಿಗೆ ತೋರಿಸ್ಬೇಕು ಅದನ್ನು. ಆಮೇಲೆ ಸಂಜೆ ವಿಭಾ ಎದ್ಮೇಲೆ ಅಲ್ಲಿ ಪೆಪ್ಪರ್ಮೆಂಟು ಅವಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಡೈಲಿ 1-2 ಕೊಡೋಕ್ಕೆ, ಮತ್ತು ಆಗಲೆಲ್ಲ ಅಂಗಡಿಯಲ್ಲಿ ಏನಾದರೂ ಕೇಳ್ತಾ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಪೆಪ್ಪರ್ಮೆಂಟ್ ಬರುತ್ತಲ್ಲ, ಅದು ತೊಗೊಂಬಂದಿಟ್ಟಿದ್ವಿ. ಅದನ್ನು ಹೆಂಗೋ ನೋಡಿಬಿಟ್ಟಿದ್ದಾಳೆ. ನೋಡಿಬಿಟ್ಟು ಅವಳು ಮತ್ತು ನನ್ನ ತಮ್ಮನ ಮಗ ಇಬ್ಬರು ತೊಗೊಂಡು ಬಂದು ಕೊಡು ಅಂತ ಕೇಳ್ತಾ ಇದ್ರು. ಹಾಂ, ಏನು 4 ಪೆಪ್ಪರ್ಮೆಂಟು? ಏನಿದು? ಹಾಂ, 4 ತಿಂದರೆ ಏನಾಗ್ತೇ ಗೊತ್ತಾ ನೀನು? ಸಾಕು ನೋಡು, ಅವ್ನು ಹೇಳ್ತಿದ್ದಾನೆ. ಹೇಳಪ್ಪ, ತಿನ್ನಬಾರ್ದು ಜಾಸ್ತಿ ಅಂತ. ಏನಾಗ್ತೈತೆ ಹೇಳಪ್ಪ ತಿಂದರೆ ಪ್ರಣವು? ಹ್ಞೂ, ನೋಡಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ಹೊಟ್ಟೆಲ್ಲಿ ಹುಳ ಆಗ್ತೈತೆ ಅಂತ. ನೀನು ಎಷ್ಟು ತಿನ್ನೋದು ನೀನು? ಹಾಂ, ಅಷ್ಟಕ್ಕೊಂದು ತಿಂತಾರ? ತಗೊಂಬೋಗಿ ನಿಂಬೆಣ್ಣೊಂದು. ಯಾರು ನೋಡು ಕುಡ್ಕ ಅಂತೆ. ಕೊಡಲ್ಲ ನಾವಷ್ಟೇ. ನಿನಗೆ ಬೇಕು ಅಂತಂದರೆ ಮೀನು ತಿನ್ನಬೇಕು. ತಿಂತೀಯಾ? ತಿನ್ನು. ಮುಳ್ಳೆ ಚುಚ್ಚಿದ್ವಾ ನಿನಗೆ? ತಾಗುಡು. ಹಾಂ ಕೇಳ. ಹಾಯ್ ಫ್ರೆಂಡ್ಸ್ ಅನ್ನ ಅನ್ನೇ ವಿಭಾ. ಏ ವಿಭಾ ಅನ್ನು ಹಾಯ್ ಫ್ರೆಂಡ್ಸ್ ಅದ. ಹಾಯ್. ಹಾಂ, ಎಲ್ಲ ಹೆಂಗಿದ್ದೀರಾ?
ಹ್ಞೂ ಊಟ ಮಾಡಿದ್ರ ಕೇಳು. ಊಟ ಮಾಡಿದ ಏನು ಮಾಡ್ತಿದ್ದೀರಾ ಎಲ್ಲರೂ? ಫಿಶ್ ಮಾಡ್ತೀವಿ. ಕೇಳು ಕೇಳೆ. ಫಿಶ್ ತಿಂತೀವಿ. ಫಿಶ್ಶು ಹ್ಞೂ ಮೀನಿಗೆ ನಾನು ಅಷ್ಟು ತಿಂತೀನಿ. ಕೊಡಲ್ ನಿನಗಂತಂದ್ರೆ ನಾನೇ ಕೊಡ್ತೀನಿ. ತಾನು ಜಾಣೆ ತಿನ್ಸಿದನು ಈಗ ಎಮ್ಕಲ್ ನೋಡೋದು ಸರ್ಸ್ಕೇಕ ಸಿರಪ್ ಸೂಪರ್ ಆಯ್ತಾ? ಅಲ್ಲೇ ಟಾನಿಕ್ ಯಾರು ಚೆನ್ನಾಗೈತೆ ಸೂಪರ್ ಅಂತಾರೆ ನಿನಗೆ. ಹೆಂಗೈತೆ ಅಲ್ಲ ಟಾನಿಕ? ಸೂಪರ್. ನೀ ಕುಡ್ದೇನೆ ವಿಭಾ? ನೀ ಕುಡ್ದ ಹೆಂಗೈತೆ? ಯಾ ಟಾನಿಕ? ನಮ್ಮ ಸಂಡೇ ಬಂದುಬಿಟ್ಟು ಹೀಗಿತ್ತು ಫ್ರೆಂಡ್ಸ್. ನಿಮ್ಮ ಸಂಡೇ ಎಲ್ಲ ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯೂಟ್ಯೂಬರ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋದ್ರಲ್ಲಾಗಿರಲಿ ಇಲ್ಲ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಆಗಿದ್ರಲ್ಲಿ ಏನಾದರೂ ತಪ್ಪು ಮಾಡಿದರೆ ಪ್ಲೀಸ್ ಅದನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. Thank you for watching.